ಗೆಳೆಯ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಸಂದೀಪ್. ಇತ್ತೀಚಿನ ದಿನಗಳಲ್ಲಿ ಒಂದು ವೈರಸ್ ಉಟ್ಕೊಂಡಿದೆ. ಇತ್ತೀಚಿನ ಅಂದ್ರೆ ಈಗಿಂದೇನಲ್ಲ, ತುಂಬಾ ಹಳೆದೆ. ಬಟ್ ಅಪ್ಡೇಟ್ ವರ್ಷನ್ಗಳು ಚೇಂಜ್ ಆಗ್ತಾ ತಿರುಗಿ ಹೋಗ್ತಾ ಇದೆ. ಎಷ್ಟು ಅಪಾಯಕಾರಿ ಅಂದ್ರೆ ಹೇಳಲಿಕ್ಕೆ ಕೂಡ ತುಂಬಾ ಅಸಾಧ್ಯವಾಗಿದೆ. ಅಷ್ಟು ದೊಡ್ಡ ಅಪಾಯಕಾರಿ. ಆದಷ್ಟು ಇದಕ್ಕೆ ಬಲಿ ಆಗ್ತಿರೋದು ಯುವ ಪೀಳಿಗೆ ಅಂತಂದ್ರೆ ತಪ್ಪಾಗಲಾರದು. ಇದಕ್ಕೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಚೀನಾ, ಜಪಾನ್, ಅಮೆರಿಕ ದೇಶದ ವಿಶ್ವದ ಹಲವಾರು ಕಂಟ್ರೀಸ್ ಬರ್ತವೆ. ಯಾವ ಒಂದು ಕಂಟ್ರಿನೂ ಕೂಡ ಇದಕ್ಕೆ ಮದ್ದು ಅನ್ನೋದೇ ಕಂಡಕ್ಕಾಗಿಲ್ಲ. ಅಷ್ಟು ಅಪಾಯಕಾರಿಯಾದಂತ ವೈರಸ್ ಇದು. ಅದ್ರ ಬಗ್ಗೆ ಇವತ್ತಿನ ಒಂದು ಮಾತು. ಅಷ್ಟಕ್ಕೂ ಈ ಒಂದು ವೈರಸ್ ಆದ್ರೂ ಯಾವುದು ಅಂತ ಯೋಚನೆ ಮಾಡ್ತಿದ್ರೆ ಗೆಳೆಯರೆ, ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದು. ಅದೇ ಜೂಜು. ಹೌದು ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ನಮ್ ಜನಗಳು ಅತಿ ಬೇಗ ದುಡ್ಡು ಮಾಡ್ಬೇಕು, ಕಣ್ಮುಚ್ಚಿ ಬಿಡಿದ್ರೆ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಥಿಂಕಿಂಗ್ ಬಂದಿದ್ದಾರೆ. ಯಾವ್ದಕ್ಕೂ ಸಮಯ ಕೊಡದೆ, ಕಷ್ಟ ಪಡದೆ ಶ್ರೀಮಂತರಾಗ್ಬೋದಾ? ನನ್ಗಂತೂ ಗೊತ್ತಿಲ್ಲಪ್ಪ. ಬಟ್ ಅವ್ರುಗಳು ಆಯ್ಕೆ ಮಾಡ್ಕೊಂಡಿರುವಂತಹ ವಿಚಾರಗಳಿರ್ತಾವಲ್ಲ, ಜೂಜು ಮತ್ತೊಂದು ಇತ್ಯಾದಿ, ಅವುಗಳಂತೂ ತಪ್ಪು ಅಂತ ಖಂಡಿತವಾಗಿ ಹೇಳ್ಬಲ್ಲೆ. ಅದ್ರ ಜೊತೆಗೆ ಈ ಒಂದು ಅಪ್ಲಿಕೇಶನ್ಗೆ ನಮ್ ಸರ್ಕಾರ ಕೂಡ ನೇರವಾಗಿ ಅಲ್ದಿದ್ರು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದೆ. ಅದು ಯಾಕೆ ಅಂತ ಕೂಡ ನನಗೆ ತಿಳಿತಾ ಇಲ್ಲ. ಹೋಗ್ಲಿ, ಈ ನಮ್ ಜನಗಳಿಗಾದ್ರೂ ಇದು ತಪ್ಪು ಕಂಡ್ರಿಯ, ಇದನ್ನ ಮನೆ ಮಠ ಮಾರ್ಕಂತೀರಾ, ಹೆಂಡತಿ ಮಕ್ಕಳನ್ನ ಬೀದಿ ತಂದ್ಬಿಡ್ತೀರಾ ಅಂತ ಎಷ್ಟು ಬಾರಿ ಹೇಳಿದ್ರು ಅವ್ರುಗಳು ಕೇಳಕ್ ರೆಡಿ ಇಲ್ಲ. ಈ ತರ ಎಲ್ಲಾ ಚಾನ್ಸ್ ಗಳನ್ನ ಯೂಸ್ ಮಾಡ್ಕೊಂಡೆ ನೂರಾರು ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಹುಡ್ಕೊಂಡ್ಬಿಟ್ಟಿವೆ. ಅವುಗಳ ಬಗ್ಗೆನೇ ಇವತ್ತಿನ ಮಾತು. ಈ ಎಲ್ಲಾ ನೂರಾರು ಅಪ್ಲಿಕೇಶನ್ಗಳು ಜನಸಾಮಾನ್ಯಗೆ ಯಾವ ರೀತಿ ಮುಂಡ ಮೋಚಿದೆ ಅನ್ನೋದೇ ಇವತ್ತಿನ ಒಂದು ವಿಚಾರ. ಮೊದಲನೇದಾಗಿ ಈ ಕ್ರಿಕೆಟ್ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಮಾತಾಡೋಣ. ಇದ್ರ ಬೇಸಿಕ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಸಿಂಪಲ್. ಒಂದು ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಆ ಒಂದು ಮ್ಯಾಚ್ ಮೇಲೆ ಕೋಟ್ಯಾಂತರ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಆ ಒಂದು ಮ್ಯಾಚ್ ಮುಗಿದಿದೆ ಅಂದ್ಮೇಲೆ ಅದ್ರಲ್ಲಿ ಒಬ್ಬ ಗೆದ್ದಿರ್ತಾನಲ್ಲ, ಆ ಗೆದ್ದಿರುವಂತಹ ವ್ಯಕ್ತಿನ ಇದುವರೆಗೂ ಯಾರು ಕೂಡ ಒಬ್ರು ಕೂಡ ಸಂದರ್ಶನ ಮಾಡಿರುವಂತದ್ದಿಲ್ಲ. ಯಾಕೆ ನಂಬೋಣ? ಹೋಗ್ಲಿ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಒಬ್ಬ ವ್ಯಕ್ತಿ ಬಂದು ನೇರವಾಗಿ ಹಂಚ್ಕೊಂಡಿರೋಂತ ವಿಚಾರ ಇದು. ಆ ಒಂದು ಆಟಗಳ ಒಳಗೆ ಹೆಡ್ ಟು ಹೆಡ್ ಅಂತ ಇದೆಯಂತೆ. ಅದೇಗಪ್ಪ ಅಂದ್ರೆ 5,000 ಹಾಕಿದ್ರೆ 5,000 ರಿಟರ್ನ್ ಬರುತ್ತಂತೆ, ಗೆದ್ದಾಗ 10,000 ಹಾಕಿದ್ರೆ 10,000 ಬರುತ್ತಂತೆ. ಹೀಗೆ 10,000 ಹಾಕಿದಾನಂತೆ. ಆದ್ರೆ 10,000 ಹಾಕಿ ಗೆದ್ದಿದ್ದಾನೆ, ಅವನ ಅಮೌಂಟ್ ವಿತ್ಡ್ರಾ ಮಾಡ್ಬೇಕು. ಆ ವಿತ್ಡ್ರಾ ಕೊಟ್ಟಿದ್ದಾನೆ. ವಿತ್ಡ್ರಾ ಕೊಟ್ಟಾದ್ಮೇಲೆ ಏನಾಗುತ್ತೆ, ಒಂದ್ 10 ನಿಮಿಷ ಬಿಟ್ಟಾದ್ಮೇಲೆ ಅಮೌಂಟ್ ಬರುತ್ತೆ, ಒಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ನ ಬಿಟ್ಟು ನೋಡೋಣ, ಅಕೌಂಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿರ್ತಾನೆ. ನೋಡಿದ್ರೆ 10 ನಿಮಿಷ ಆದ್ಮೇಲೆ ಅವನ ಅಪ್ಲಿಕೇಶನ್ ಬ್ಲಾಕ್ ಆಗಿದೆ. ಯಾರನ್ನ ಕೇಳ್ಬೇಕು? ತುಂಬಾ ಮೋಸ ಆಗ್ತಿದೆ. ಹೋಗ್ಲಿ, ಈ ಪ್ರತಿನಿತ್ಯ ಮ್ಯಾಚ್ ನಡೆಯುತ್ತೆ, ಪ್ರತಿನಿತ್ಯ ಒಬ್ರು ವಿನ್ನರ್ ಅಂತ ಆಗಿರ್ತಾರೆ. ಅದ್ರಲ್ಲಿ ಗೆದ್ದಿರುವಂತಹ ಅಪ್ಲಿಕೇಶನ್ ಪ್ರೊಫೈಲ್ ಚೆಕ್ ಮಾಡಿದ್ರೆ ಅವರು ನಮ್ಮ ನೆರೆಯವರ ಇಲ್ಲ, ನಮ್ಮ ಜಿಲ್ಲೆಯವರ ಇಲ್ಲ, ನಮ್ಮ ಸ್ಟೇಟ್ ಅವರ ಇಲ್ಲ, ಹೋಗ್ಲಿ ನಮ್ಮ ದಕ್ಷಿಣ ಭಾರತದವರ ಅದು ಇಲ್ಲ ರೀ. ಎಲ್ಲರೂ ಕೂಡ ಉತ್ತರ ಭಾರತದವ್ರೆ. ಅವರ ಪ್ರೊಫೈಲ್ ಚೆಕ್ ಮಾಡಿದ್ರೆ ಅದು ಎಲ್ಲ ಎಡಿಟೆಡ್ ಫೋಟೋಗಳೇ ಜಾಸ್ತಿ ಇರ್ತವೆ. ಇದೇ ನಮ್ ಜನಸಾಮಾನ್ಯರಿಗೆ ಮೋಸ ಆಗ್ತಿದೆ ಅಂತ ಕಲ್ಪನೆ ಇಲ್ಲ ಅಂತ ಅನ್ಕೊಂಬಿಡಿ. ಅವ್ರಿಗೂ ಕಲ್ಪನೆ ಇದೆ, ಅವ್ರು ಮೋಸ ಆಗ್ತಿದೆ ಅಂತ ಅವ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಹೇಳಿದ ಮಾತು ಕೇಳಲ್ಲ. ಉದಾಹರಣೆ ಬೇಕು ಅಂದ್ರೆ ಗ್ರೌಂಡ್ ರಿಪೋರ್ಟ್ ಕೂಡ ನಾವೇ ಮಾಡಿದೀವಿ, ಚೆಕ್ ಮಾಡ್ಕೊಂಡ್ ಬನ್ನಿ. ಹಾಯ್ ಬ್ರದರ್, ನಮ್ಮ ಹೆಸರು ರಂಜಿತ್ ಅಂತ. ರಂಜಿತ್. ಓಕೆ ರಂಜಿತ್, ಸೊ ಏನ್ ಮಾಡ್ತಾ ಇದ್ದೀರಾ ನೀವು? ಸ್ಟಡಿ ಮಾಡ್ತಾ ಇದ್ದೀವಿ, ಸ್ಟಡೀಸ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದೆಯಾ ತಮ್ಗೆ? ಆಡಿದೀವಿ. ಆಡಿದ್ದೀರಾ? ಯಾವ್ದು ಆಡಿದ್ದೀರಾ? ಡ್ರೀಮ್ 11. ಇವಾಗ ನಮ್ ಪಾಯಿಂಟ್ ಆಫ್ ವ್ಯೂಗೆ ಬಂದ್ರಿ ನೀವು. ಓಕೆ, ಏನ್ ಬೆಟ್ ಮಾಡ್ತಾ ಇದ್ದೀರಾ ಅದರಲ್ಲಿ? ಹಂಗಂದ್ರೆ 49 rupees ಇದು ಕಾಂಟೆಸ್ಟ್ ಇರುತ್ತೆ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿ ಬರುತ್ತೆ. ಏನ್ 49 ಹಾಕಿ ಕೋಟಿಗೆಲ್ಲ ಆಸೆನಾ? ಆಬ್ವಿಯಸ್ಲಿ ಬ್ರದರ್, 1 ಕೋಟಿ ಅಲ್ವಾ? ಓಕೆ, ಆಬ್ವಿಯಸ್ಲಿ ಇದೆ. ಸೊ ನಂಗೊಂದು ಡೌಟ್ ಇದೆ. ಪ್ರತಿ ಮ್ಯಾಚ್ ನ ಪ್ರೊಫೈಲ್ ನೋಡಿರ್ತೀರಾ? ಸೊ ಯಾರೇ ವಿನ್ನರ್ ಆದ್ರೂ ಕೂಡ ಅವರು ನಾರ್ತ್ ಇಂಡಿಯನ್ಸೇ ಆಗಿರ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಡೌಟ್ ಇಲ್ವಾ? ಅದ್ರ ಬಗ್ಗೆ ಏನ್ ಇದ್ ಮಾಡ್ಕೊಳ್ಳಲ್ಲ. ಮತ್ತೆ ಇನ್ನೊಂದು, ಸೊ ಆ ಪ್ರೊಫೈಲ್ ಅಲ್ಲಿ ಇರುತ್ತಲ್ಲ, ಆ ಪ್ರೊಫೈಲ್ ಅಲ್ಲಿ ಫೋಟೋಸ್ ಕೂಡ ಎಡಿಟಿಂಗ್ ಆಗಿರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನಿಲ್ಲ ಬ್ರದರ್, 49 ರೂಪಾಯಿ ಅಲ್ವಾ, ಗೆದ್ರೆ 1 ಕೋಟಿ, ಆ ಖುಷಿಯಲ್ಲಿ ಆಡ್ತೀವಿ ಅಷ್ಟೇ ನಾವು. ಗೆದ್ರೆ 49 ರೂಪಾಯಿ ಹಾಕಿ ಗೆದ್ದು ಬಿಡೋಣ ಅಂತಾನ ಅಷ್ಟೇ. ಸರಿ ಬ್ರದರ್, ಒಳ್ಳೇದಾಗ್ಲಿ, ಕನ್ಸ್ ನನಸಾಗ್ಲಿ. ಸರಿ, ನೋಡೋಣ. ಹಲೋ ಬ್ರದರ್. ತಮ್ಮ ಹೆಸರು? ವರುಣ್ ಅಂತ. ವರುಣ್, ಏನ್ ಕೆಲಸ ಮಾಡ್ತಾರೆ? ಓದ್ತಾ ಇದ್ದೀನಿ, BBA ಸ್ಟಡೀಸ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಈ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಎಲ್ಲ ಆಡ್ತಾರೆ, ಜೂಜಾಡಿ ದುಡ್ಡು ಕಳ್ಕೊಂತಾರೆ. ನಾವೇನಾದ್ರು ಆಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಏನ್ ಇಂಟ್ರೆಸ್ಟ್ ಇಲ್ಲ? ಓಕೆ, ಒಳ್ಳೆ ಕೆಲಸ ಮಾಡಿದ್ದೀರಾ ಬ್ರದರ್. ಥ್ಯಾಂಕ್ ಯು. ಹೀಗೆ ಇರಿ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಬ್ರೋ? ಕಿರಣ್ ಅಂತ. ಕಿರಣ್ ಅಂತ. ಸೊ ಏನ್ ಮಾಡ್ತಾ ಇದ್ದೀರಾ? ಸ್ಟಡೀಸ್ ಮಾಡ್ತಾ ಇದೀನಿ. ಸ್ಟಡೀಸ್ ಮಾಡ್ತಾ ಇದ್ದೀರಾ? ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಏನಾದ್ರು ಆಡ್ತಾ ಇದ್ದೀರಾ? ಆಡ್ತಾ ಇದೀನಿ ಬ್ರೋ. ಆಡ್ತಾ ಇದ್ದೀರಾ? ಆಡ್ತಾ ಇದೀನಿ. ಓಕೆ, ಏನಾದ್ರು ಗೆದ್ದಿದ್ದೀರಾ?
ಎಲ್ಲಿ ಬ್ರೋ ಗೆಲ್ಲೋದು ಸೋಲೋದೇ ಆಗ್ಬಿಟ್ಟಿದೆ ಬರೀ. ಓಕೆ, ಯಾವ ನಂಬಿಕೆ ಮೇಲೆ ದುಡ್ಡು ಹಾಕ್ತಿದ್ದೀರಾ? ಏನೋ ಗೆಲ್ತೀನೋ ನಮ್ ಕೈ ಮೇಲೆ ದುಡ್ಡು ಹಾಕ್ತೀನಿ ಬ್ರೋ. ಓ ಹಾಗೆ. ಹಲೋ ಬ್ರದರ್. ಹಲೋ ಅಣ್ಣ, ಓಕೆ, ಸೊ ಏನ್ ತಮ್ಮ ಹೆಸರು? ಯಶವಂತ್ ಅಂತ. ಯಶವಂತ್ ಅಂತ. ಏನ್ ಮಾಡ್ತಾರ ತಾವು? ಓದ್ತಾ ಇದ್ದೀನಿ. ಓದ್ತಾ ಇದ್ದೀರಾ, ಸ್ಟಡೀಸ್ ಮಾಡ್ತಾ ಇದ್ದೀರಾ? ಓಕೆ, ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತು ಅಣ್ಣ, ಸೊ ಆಡ್ತಿದ್ರಾ ನೀವು ಫಸ್ಟ್? ಮಾಡ್ತಾ ಇದ್ದೀನಿ. ಆಡ್ತಾ ಇದ್ರಾ? ಓಕೆ, ಸೊ ಯಾವ್ದಾದ್ರು ಮ್ಯಾಚ್ ಗೆದ್ದಿದ್ದೀರಾ ತಾವು? ಗೆದ್ದಿರೋದು ಇದೆ, ಸೋತಿರೋದು ಇದೆ. ಇವಾಗೂ ಆಡ್ತಾ ಇದ್ದೀರಾ? ಇಲ್ಲ, ಆಡ್ತಾ ಅಲ್ವಾ? ಏನು ಅರ್ನಿಂಗ್ಸ್ ಇಲ್ಲ, ಯೂಸ್ ಇಲ್ಲ ಅನ್ಬಿಟ್ಬಿಟ್ಟು. ಓ ಸೂಪರ್ ಬ್ರದರ್, ಸೂಪರ್. ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ಸೊ ಸ್ಟಾಪ್ ಮಾಡಿ ನೀವು. ಸೊ ಇದೇ ತರ ನಿಮ್ ಫ್ರೆಂಡ್ಸ್ಗೂ ಹೇಳಿ ಆ ಗೇಮ್ನ ಸ್ಟಾಪ್ ಮಾಡಕ್ಕೆ ಅಂತ. ಸೊ ಅದರಿಂದ ಯಾರಿಗೂ ಉಪಯೋಗನೂ ಇಲ್ಲ. Correct. ಓಕೆ, ನೀವೇ ಥ್ಯಾಂಕ್ಸ್ ಸರ್. ಓಕೆ, ತಮ್ಮ ಹೆಸರು? ಪ್ರಜ್ವಲ್ ಅಂತ. ಪ್ರಜ್ವಲ್. ಪ್ರಜ್ವಲ್, ಏನ್ ಮಾಡ್ತಾರ ತಾವು? ಈಗ ಓದ್ತಾ ಇದ್ದೀನಿ. ಸ್ಟಡೀಸ್ ಮಾಡ್ತಾ ಇದ್ದೀರಾ? ಓಕೆ, ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಹಾ ಗೊತ್ತಿದೆ ಬ್ರೋ. ಓಕೆ, ಸೊ ಆಡ್ತಾ ಇದ್ದೀರಾ ತಾವು? ಹಾ ಆಡ್ತಾ ಇದೀವಿ. ಓಕೆ, ಸೊ ಯಾವ ತರ ಗೆದ್ದಿದ್ದೀರಾ? ಗೆದ್ದಿಲ್ಲ ಬ್ರೋ, ಎಲ್ಲಿ ಗೆಲ್ಲೋದು, ಗೆಲ್ಲಕ್ ಆಗ್ತಾ ಇಲ್ಲ. ಬರೀ ಸೋತಿರೋದೆ. ಹಾ ಓಕೆ, ಯಾವ ನಂಬಿಕೆ ಮೇಲೆ ದುಡ್ಡು ಹಾಕ್ತಾ ಇದ್ದೀರಾ? ಏನೋ ಇವಾಗ ಸೋತಿರೋದ್ನೆಲ್ಲ ಒಂದಿನ ರಿಕವರಿ ಮಾಡ್ಕೊಂತೀನಿ ಅನ್ನೋ ನಂಬಿಕೆ ಮೇಲೆ ಇನ್ನ ಆಡ್ತಾ ಇದೀವಿ. ಒಂದಿನ ರಿಕವರಿ ಮಾಡ್ತೀನಿ ಅಂತ ಮಾಡ್ತೀನಿ. ಅಂದ್ಬಿಟ್ಟು. ಓಕೆ, ನಿಮ್ ಪಕ್ಕ ನಂಬಿಕೆ ಇದೆಯಾ ನಿಮ್ಗೆ? ನಂಬಿಕೆ ಇಲ್ಲ, ಆದ್ರೆ ಪಕ್ಕ ರಿಕವರಿ ಮಾಡೇ ಮಾಡ್ತೀನಿ ಬ್ರೋ. ಒಂದಲ್ಲ ರಿಕವರಿ ಮಾಡೇ ಮಾಡ್ತೀರಾ? ಅಂಬಾನಿ ರೇಂಜ್ಗೆ ಹೋಗಿ ಪ್ಲಾನ್ ಮಾಡಿದ್ದೀರಾ? ಹಾ ಬ್ರೋ, ಮಾಡ್ಬೇಕಲ್ವಾ. ಸೂಪರ್ ಬರೋ. ಥ್ಯಾಂಕ್ ಯು ಬ್ರೋ. ಆನ್ಲೈನ್ ಬೆಟ್ಟಿಂಗ್ ಗೇಮ್ ಜಾಸ್ತಿ ಆಡ್ತಾರಂತ ಹುಡುಗರನ್ನ ಕೇಳಿದ್ವಿ. ಸೊ ಹುಡುಗರೆಲ್ಲರೂ ಅಲ್ಲಿರೋ ವ್ಯಕ್ತಿ ಬಗ್ಗೆ ತೋರಿಸಿದ್ರು. ಬನ್ನಿ ನಾವು ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಸರ್ ನಮಸ್ತೆ. ಹೇಳಿ. ಸರ್, ನಾವು ಸಂದೀಪ್ ಸ್ಟೋರೀಸ್ ಫ್ಯಾಕ್ಟರಿ ಅಂತ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇರೋದು. ಹೌದಾ ಸರ್? ನಿಮ್ಮ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೋದಾ? ಬನ್ನಿ ಸರ್, ಕೂತ್ಕೊಳ್ಳಿ. ಹೇಳಿ ಸರ್. ನಮ್ಮ ಹೆಸರು? ಸರ್ ನಮ್ಮ ಹೆಸರು ಶಂಕರ್ ಅಂತ. ಶಂಕರ್ ಅಂತನಾ? ಶಂಕರ್ ಸರ್, ಹಾ ಸರ್ ಹೇಳಿ. ಇಲ್ಲೆಲ್ಲ ಹುಡುಗರೆಲ್ಲ ತಮ್ಮ ಬಗ್ಗೆ ತುಂಬಾ ಹೇಳಿದ್ರು. ಏನಂತ ಹೇಳಿದ್ರಿ ಸರ್? ತಾವು ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ಗೇಮ್ ಚೆನ್ನಾಗಿ ಆಡ್ತೀರಂತೆ. ಇಲ್ಲ ಸರ್, ಮಾಮೂಲಿ ನಮ್ ಟೈಮ್ ಪಾಸ್ಗೆ ಆಡ್ತಾ ಇರ್ತೀವಿ ಸರ್. ಟೈಮ್ ಪಾಸ್ ಅಷ್ಟೇ ಸರ್. ಯಾವ ತರ ಗೆದ್ದಿದ್ದೀರಾ? ಇದೇನೋ ಅಂತ ಆಸೆ ಇದೆ ಸರ್, ಬಟ್ ಆದ್ರೂ ಬರಲ್ಲ ಸರ್. ಬರಲ್ಲ. ಏನೋ ಮಾಮೂಲಿಯಾಗಿ ಆಡ್ತಾ ಇದ್ದೀನಿ ಸರ್ ನಮ್ ಟೈಮ್ ಪಾಸ್. ಸರ್, ಎಷ್ಟು ಬೆಟ್ ಮಾಡ್ತೀರಾ? ಸರ್ 49 ರೂಪಾಯಿ ಆಡ್ತಾ ಇದ್ದೀನಿ. 49 ರೂಪಾಯಿ ಹಾಕಿ ಕೋಟಿ ಗೆಲ್ಲೋಣ ಅಂತ ಆಸೆನಾ? ಸರ್ ದೈವದ್ಯ ಸರ್. ಓಕೆ, ತಮ್ಮ ಕೆಲಸ ಸರ್? ನಮ್ದು ಕೆಲಸ ಸರ್ ಗಾರೆ ಕೆಲಸ ಸರ್. ಗಾರೆ ಕೆಲಸ ಅಂದ್ರೆ ಮನೆ ಕಟ್ಕೊಡೋದು? ಹೌದು ಸರ್. ಹಾ, ಏನ್ ಸರ್ ತಾವು ಒಳ್ಳೆ ಕೆಲಸದಲ್ಲಿ ಇದ್ದೀರಾ. ಒಬ್ರಿಗೆ ಒಳ್ಳೆ ಮನೆ ಕೊಟ್ಕೊಡೋದು, ಸೂರ್ ಕಟ್ಟೋದ ಕೆಲಸ ಇದ್ದೀರಾ. ಇದೆ ಸರ್, ಬಟ್ ಏನಂದ್ರೆ ಈ ಗೇಮ್ ಆಡಿ 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 ಅವ್ರಿಗೆಲ್ಲ ಮನೆ ಕಟ್ಬಿಟ್ಟು ನಮ್ ಗೂಡು ಇರೋದು ನಮ್ ಗೂಡನ್ನ ನಾವು ಗೇಮಿಗೆ ಹಾಕ್ಬಿಟ್ಟು ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಅಯ್ಯೋ, ಏನ್ ಸರ್ ತಮ್ಗೆ ಎಷ್ಟು ಜನ ಮಕ್ಳು ಸರ್? ಸರ್ ಇಬ್ರು ಇದಾರೆ ಸರ್. ಇಬ್ರು. ಸರ್, ಎನಿವೆ ತಾವು ತುಂಬಾ ಕಷ್ಟಕರವಾದ ಕೆಲಸ ಮಾಡ್ತಾ ಇದ್ದೀರಾ. ಹೌದು ಸರ್. ಹಾಗೆ ತುಂಬಾ ದುಡ್ಡು ಕೂಡ ವ್ಯರ್ಥ ಮಾಡ್ತಾ ಇದ್ದೀರಾ. ಹೌದು. ಮುಂದಿನ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಎನಿವೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಶಿವರಾಮ್ ಅಂತ. ಶಿವರಾಮ್ ಅಂತ. ಸರ್, ತಾವೇನು ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ ಆಟೋ ಡ್ರೈವರ್. ಆಟೋ ಡ್ರೈವರ್ ಮಾಡ್ತಾ ಇದ್ದೀರಾ? ಓಕೆ, ಆನ್ಲೈನ್ ಬೆಟ್ಟಿಂಗ್ ಕ್ರಿಕೆಟ್ ಗೇಮ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ಹಾ ಗೊತ್ತಿದೆ, ಡ್ರೀಮ್ 11 ಎಲ್ಲ ಆಡ್ತಿದೆ. ಡ್ರೀಮ್ 11 ಎಲ್ಲ ಆಡ್ತಾ ಇದ್ದೀರಾ? ಹೌದು. ಓಕೆ, ಸೊ ಎಷ್ಟು ಬೆಟ್ ಮಾಡ್ತಾ ಇದ್ದೀರಾ ಸರ್? 49 ರೂಪಾಯಿ 50 ರೂಪಾಯಿ ಆಗ್ತಿರ್ತದೆ. ಗ್ಯಾಪ್ ಅಲ್ಲಿ 5,000 ಎಲ್ಲ ಹೋಗೈತೆ. ಓಕೆ, ಅದನ್ನ ರಿಕವರಿ ಮಾಡೋಕೆ 49 ರೂಪಾಯಿ 5,000 ರಿಕವರಿ ಮಾಡೋಣ ಅಂತ ಇದೀನಿ. 49 ರೂಪಾಯಲ್ಲಿ 10,000 50,000 ರಿಕವರಿ ಮಾಡೋಣ ಅಂತ ಇದ್ದೀರಾ? ಹೌದು. ಓಕೆ, ಒಂದೇ ಸಲ ರಿಚ್ ಆಗ್ತೀರಾ? ರಿಚ್ ಆಗಿರೋ ನಮ್ ದುಡ್ಡು ನಮ್ ಬರ್ಲಿ ಈಗ ಸದ್ಯಕ್ಕೆ ಹಂಗಾಗೈತೆ. ಓಕೆ, ಎಷ್ಟು ವರ್ಷದಿಂದ ಆಡ್ತಾ ಇದ್ದೀರಾ? ನಮ್ಗೆ ಡ್ರೀಮ್ 11 ಬಂದಾಗಿಂದ ಆಡ್ತಾ ಇದೀವಿ. ಓಕೆ, ಎನಿವೆ ಸರ್, ಆಲ್ ದ ಬೆಸ್ಟ್. ಓಕೆ, ಇದೇ ನಂಬಿಕೆ ನಿಮ್ಮಲ್ಲಿ ಇರ್ಲಿ. ಇನ್ನೇನು ನಂಬಿಕೆ ಥ್ಯಾಂಕ್ ಯು. ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ನೂರಾರು ಅಪ್ಲಿಕೇಶನ್ಗಳು ನಮಗ್ ದುಡ್ಡು ಮಾಡ್ಕೊಡ್ತವೆ ಅನ್ನೋ ಸುಳ್ಳು. ಅವು ನಮ್ಗೆ ದುಡ್ಡು ಮಾಡ್ಕೊಡಕ್ಕಲ್ಲ ಇರೋದು, ನಮ್ಮಿಂದ ದುಡ್ಡು ಕೇಳೋದಕ್ಕೆ. ಈ ಎಲ್ಲಾ ವಿಚಾರಗಳು ಆ ಜನಸಾಮಾನ್ಯರಿಗೆ ತಿಳಿದಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ. ಈ ನಮ್ಮ ಎಲ್ಲಾ ವರ್ತನೆಗಳೇ ಅಂತ ನೂರಾರು ಅಪ್ಲಿಕೇಶನ್ ಉಟ್ಕೊಳ್ಳೋದಕ್ಕೆ, ಅವುಗಳಿಗೆ ದುಡ್ಡು ಮಾಡ್ಕೊಡೋದಕ್ಕೆ ದಾರಿ. ಈ ವಿಚಾರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಒಬ್ಬ ಗಾರೆ ಕೆಲಸದ ವ್ಯಕ್ತಿನ ಭೇಟಿಯಾಗಿ ಸಂದರ್ಶನ ಮಾಡಿದೆ. ಆತ ಹೇಳಿದ ಮಾತಾಗಿರ್ಬೋದು, ಅವನ ಹಿನ್ನೆಲೆ ಆಗಿರ್ಬೋದು, ಅದ್ ಕೇಳಿದಾಗ ಬಹಳಷ್ಟು ಬೇಜಾರಾಯ್ತು ನನಗೆ. ಜೂಜಿಂದ ಅವನು ತನ್ನ ಮನೆ ಮಠ ಎಲ್ಲ ಬಿಟ್ಟು ಬೆಂಗಳೂರಿಗೆ ಬಂದ. ಆದ್ರೆ ಬೆಂಗಳೂರು ಬಂದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ಇಲ್ಲೂ ಕೂಡ ಅದೇ ಜೂಜ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಾನು ಸಾಧ್ಯವಾದಷ್ಟು ಬುದ್ಧಿ ಮಾತಾಡಿದೆ, ಮನೆಯವ್ರ ಕಡೆ ಗಮನ ಕೊಡಿ ಅಂತ. ಕೊನೆಯದಾಗಿ ಈ ಒಂದು ವಿಡಿಯೋನ ಹೆಣ್ ಮಾಡ್ತಾ ಒಂದು ಮಾತು ಹೇಳ್ತೀನಿ ಗೆಳೆಯರೆ. ನಿಮ್ಮ ಇಂದಿನ ನಿರ್ಧಾರಗಳೇ ನಾಳೆಯ ಉತ್ತಮ ಜೀವನಕ್ಕೆ ದಾರಿ. ವಂದನೆಗಳು.